ನಾಥ ಹೆಂಗ್ ಮಲಗ್ತಾನೋ ಇಲ್ಲಿ. ಸ್ವಿಚ್ ಎಲ್ಲ ಐತೆ. ಯಾರದ ಓದಲ್ಲ ಅಂದ್ರೆ ಪುಸ್ತಕಗಳು ಬೇರೆ. ಲೇ, ವಯಸ್ಸಿಗೆ ಸರಿಯಾಗಿ ಮದುವೆ ಆಗದಲ್ಲಿ ದರಿದ್ರನೆಲ್ಲ ಕೆಳಗೆ ಹಾಕೊಳ್ಳಿ. ಯಾರು ಯಾರು ಮಾಮ ನೀನ? ಇಲ್ಲ, ಇವ್ರ ಅಪ್ಪ ಅಮ್ಮ ನಿನ್ಗೆ ಹೆಣ್ಣು ಕೊಡಕ್ ಬಂದವ್ರೆ. ಈಗಷ್ಟೇ ಮಲಗಿದ ಏನಪ್ಪ ನೀನು ರಾದ್ನೆ ಬಾಯ್ಲಿ. ಯಾಕೆ? ನಿನ್ ಮಗ ಕೊಡು, ಕಂಡ್ಬಿಡ್ಬೇಕು. ಏನಕ್ಕಂದ? ಅದು ಇಲ್ಲೊಂದು ಫೋಟೋ ಇಟ್ಟಿದ್ದೆ. ದಿವಸ ಬೆಳಗ್ಗೆ ಎದ್ದ ತಕ್ಷಣ ಫೋಟೋ ನೋಡ್ತಾ ಇದ್ದೆ. ಯಾಕೋ 2 ದಿವಸದಿಂದ ಫೋಟೋ ಕಾಣಿಸ್ತಾ ಇಲ್ಲ. ಯಾವ ದೇವ್ರದಪ್ಪ? ದಿನ ನನ್ನನ್ನು ನೋಡು, ಯೋಗ ಬರುತ್ತದೆ. ಮತ್ತೆ ಮಲಗಿರೋನ್ ಹಿಂಸೆ ಕೊಟ್ರೆ ಹಿಂಗೆ ನಾನು ಹೊಸ ಪಾರ್ಟಿ ಬಂದವ್ರು ಬಿಡಲ್ಲ ಗುರು ಇವ್ನು ನಮ್ಮನ್ನ. ನಮ್ ಬಗ್ಗೆ ಅವ್ರಿಗೆ ಹೆಂಗ್ ಗೊತ್ತು? ನಾನೆಲ್ಲ ವಿಚಾರಿಸಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಪಾರ್ಟಿ ಯಾವೂರು? ನಂಜನಗೂಡು. ನಂಜನಗೂಡ ಪಕ್ಕದೂರು. ಪ್ರಾಬ್ಲಮ್ ಆಗುತ್ತೆ. ಬೇಡ 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 ಬೇಡ. ಏನು ಪ್ರಾಬ್ಲಮ್ ಇಲ್ಲ ಕಣೋ, 1:15 ರೆಡಿ ಇದಾರ್ ಕಣೋ. ನಾನ್ ಗ್ಯಾರಂಟಿನಪ್ಪ. ನನ್ನ ನಂಬೋ. ನೀನ್ ನಂಬಲ್ಲ. ನಾನು ನಮ್ ಬಾಸ್ಗೆ ಹೇಳ್ತೀನಿ. ಯಾರಪ್ಪ ಅದು? ಗೆಳೆಯ, ನಮ್ ವಯಸ್ಸಿಗೆ ಮರ್ಯಾದನೆ ಇಲ್ದಂಗ ಆಯ್ತಪ್ಪ. ಮತ್ತೊಂದು ಹೊಸ ಡೀಲ್. ಈ ಸಲನು ನೀನ್ ನನ್ನ ಜೊತೆಲೇ ಇರ್ಬೇಕು. ಇವ್ರಿಗೆ ಡೀಲು? ನನಗೊತ್ತು. ಹೋದ್ಸಲ ಕಡಿಮೆನಾರ ಹಾಕ್ಸಿಲ್ಲ ಅಂತ ನನ್ನ ಮೇಲೆ ಕೋಪ. ನೀನು ಪಾರ್ಟಿ 1:15 ನನ್ನ ಕಮಿಷನ್. ಈ ಸಲ ಗ್ಯಾರಂಟಿ ಹಾಕ್ಸ್ತೀನಿ, ಗ್ಯಾರಂಟಿ. ಇದೇ ಮನೆ ಹೋಟ್ಲು. ನಿಲ್ಸು. ಗೊತ್ತಿರಲ್ಲ, ಪಾರ್ಟಿ ಬಂದಿರ್ತಾರ. 1-2 ಅವರ್ ಆಗಿರುತ್ತೆ, ಕಾಯ್ತಾ ಇರ್ತಾರೆ. ಕಾಯ್ಲಿ. ಪಾರ್ಟಿ ಕಾದಷ್ಟು ಪಾಕೆಟ್ಗೆ ಲಾಭ. ಗೊತ್ತಾಯ್ತು ತಾನೆ? ನಡಿ. ಎಸ್, ಎನಿ ಹೆಲ್ಪ್? ಗಾಡಿ ಬೇಕಾ? ಅವನು ನಿನಗೆ ಗೊತ್ತಿರೋ ಹುಡುಗ ನೀನು? ಮತ್ತೆ ಗಾಡಿ ಕೊಟ್ಟು ಕಳಿಸ್ದೆ? ಮೋಸ್ಟ್ಲಿ ಗಾಡಿ ಅವಂದೇ ಅಂತ ಕಾಣಿಸುತ್ತೆ. ಯಾವಾಗ ಬಂದ್ರಿ? ನಾವು ಬಂದು 55 ವರ್ಷ ಆಯ್ತು. ಊರೆಲ್ಲ ಸುತ್ತ ನೋಡಿದ್ರ? ಬಂದಿದ್ದು ಊರ್ ನೋಡಕ್ಕಲ್ಲ, ಕಾರ್ ನೋಡಕ್. 1 ನಿಮಿಷ. ಏನು ಯೋಚನೆ ಮಾಡಬೇಡಿ, ಒಂದು ಒಳ್ಳೆ ಕಾರ್ ನೋಡಿ ವ್ಯಾಪಾರ ಮುಗಿಸ್ಕೊಡ್ತೀನಿ. ತಿನ್ನಿ. ಇದು ನಂಗೆ ಸಂತೋಷ ಆಗಿದೆ. ಕಿಟೆ ಹೇಳ ಮಾಮ. ಕಾರ್ ಕುವೆಂಪು ನಗರದ್ದು, ಸೇಟು ಅದರ ಓನರ್. ವಯಸ್ಸು 40 ವರ್ಷ, ಜ್ಯುವೆಲ್ಲರಿ ಶಾಪ್ ಇದೆ. ಪ್ರೋಗ್ರಾಮ್ ಬೆಳಿಗ್ಗೆ 8:30 ಮಕ್ಕಳನ್ನ ಸ್ಕೂಲ್ ಬಿಡಕ್ ಹೋಗುತ್ತೆ. 9:30 ಸರಸ್ವತಿಪುರಂ ನಲ್ಲಿರೋ ಜ್ಯುವೆಲ್ಲರಿ ಶಾಪ್ ಹತ್ರ ಬರುತ್ತೆ. 1:30 ಮನೆ ಹೋಗುತ್ತೆ. ಮತ್ತೆ 3:30 ಮಕ್ಕಳನ್ನ ಪಿಕಪ್ ಮಾಡಕ್ ಹೋಗುತ್ತೆ. ಸೇಟು ಮಕ್ಕಳೆಷ್ಟು? 6 ವರ್ಷದ ಹೆಣ್ಮಗಳು, 5 ವರ್ಷದ ಮಗ. ಸೇಟು ಸೆಂಟಿಮೆಂಟು ಸಿಕ್ಕಾಪಟ್ಟೆ. ನಾಳೆ ಬೆಳಗ್ಗೆ 8:00 ರೈಲ್ವೆ ಕ್ರಾಸಿಂಗ್ ಸರ್ಕಲ್ ಅಲ್ಲಿ ಆ ಕಾರ್ನ ಡೀಲ್ ಮಾಡ್ತೀವಿ. ಓಕೆ ಓಕೆ ಓಕೆ. ಆರತಿ ಉತಾರು ರೇ. ಸೇಟು, ಹಲೋ. ಹೇಳೋ. ಗಾಡಿ ಬಂತು. ನೋಡ್ದೆ. ಇನ್ನು 70 ಸೆಕೆಂಡ್ ಮಾತ್ರ ಉಳಿದಿದೆ ಕಣೋ. 10 ಸೆಕೆಂಡಲ್ಲಿ ಡೀಲ್ ಮುಗಿಸ್ತೀನಿ ಕಣ. ಬೇಗ ನಾನ್ ರೆಡಿ. ಇದೇ ಆ ಕಾರ್ ಫೋಟೋ. ಸರಿಯಾಗಿ ನೋಡ್ಕೊ. ಕಾರ್ ಕಲ್ಲರು, ನಂಬರು. ಕೈ ಚಾಚಿ ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಕೈ ಬಿಡಬೇಡ. ಡೀಲು ನಿನ್ನ ಮೇಲಿದೆ. ನಿನಗೇನು ಮಾಡಬೇಕೋ ಅದನ್ನ ನಾನು ನೋಡ್ಕೋತೀನಿ. ಆರತಿ ಉತಾರು. ಎಷ್ಟೊತ್ತು ಮಾಡ್ತಾನೆ ನೀನು? ರ್ಯಾಂಬೋ, ಈಗ ಸೀದಾ ಹೋಗ್ತೀಯಾ, ಡೀಲ್ನ ಮುಗಿಸ್ತೀಯ ಅಷ್ಟೇ. ಓಕೆ? 1 2 3.
ನಿಮ್ ಗಾಡಿಗೆ ಹಂದಿ ಕೂತಿದೆ ನೋಡಿ. ಹೋಗಿ ಒಂದು ಬಾಟ್ಲಿ ನೀರು ತಗೊಂಬರಿ ಸರ್. ಹೋಗಿ ಸರ್, ಅರ್ಜೆಂಟ್ ಹೋಗಿ. ಸೇಟು, ದೇವ್ರ ಭಕ್ತಿ ಜಾಸ್ತಿನಾ? ಅದೇ ಅದೇ ನಿಮ್ಮನ್ನು ಕಾಪಾಡಿರೋದು. ಸೇಟು, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಜೀವಕ್ಕೇನೂ ಆಗಿಲ್ಲ ನೋಡಿ. ಇನ್ನು ಮೇಲೆ ಗಾಡಿನ ಮುಟ್ಟಕ್ ಹೋಗ್ಬೇಡಿ. ಬಂದಿದ್ ರೇಟಿಗೆ ಗಾಡಿನ ತಳ್ಳಿಬಿಡಿ. ಈ ವಿಷಯ ಹೊರಗಡೆ ಯಾರಿಗಾರು ಗೊತ್ತಾದ್ರೆ ನಿಮ್ಮ ಮನೇಲಿ ನೀರು ಸಹಿತ ಕುಡಿಯಲ್ಲ. ಅಂತದ್ರಲ್ಲಿ ನಿಮ್ಮ ಅಂಗಡಿಲಿ ಒಡವೆ ತಗೊಂತಾರ. ಹೆಂಗ್ ತಗೊಂಡ್ರಿ? ಯಾವನವನ? ನಾನಲ್ಲ, ಇವರು. ಹಲೋ, ಯಾರು? ಟಿವಿ ನೈನಾ? ಇಲ್ಲ ರೀ, ಇಲ್ಲ ರೀ, ಯಾರೋ ನಿಮ್ಗೆ ತಪ್ಪಾಗಿ ತಿಳಿಸಿದ್ದಾರೆ. ಸೇಟು ಗಾಡಿಗೆ ಹಂದಿ ಗುದ್ದಿಲ್ಲ ರೀ. ದಯವಿಟ್ಟು ಟಿವಿಲಿ ಹಾಕ್ಬೇಡಿ. ನೋಡಿದ್ರ ಎಷ್ಟು ಬೇಗ ಊರಲ್ಲೆಲ್ಲ ಈ ಸುದ್ದಿ ಪುಕಾರ ಆಗಿದೆ ಅಂತ. ನನ್ನ ಮಾತೆ ನಂಬಲ್ಲ ಅಂತ ಹೇಳ್ತಾರೆ. ಗಾಡಿ ಕೊಟ್ಬಿಡಿ ಆದಷ್ಟು ಬೇಗ. ಪಾಪ ಸೇಟ್ ಯಾರನ್ನಂತ ಹುಡುಕ್ತಾರೆ? ನಮ್ಗೆ ಯಾಕೆ ಸರ್? ನೀವ್ ಹೆಂಗಿದ್ರು ಕಾರ್ ಡೀಲರ್ ಅಲ್ವಾ? ನೀವೇ ಒಂದ್ ರೇಟ್ ಫಿಕ್ಸ್ ಮಾಡಿ. ಅದು ನಿಜಾನೇ. ಬೆಳಗ್ಗೆ ಡ್ರಾ ಮಾಡಿದ್ರು ತಗೊಳ್ಳಿ. ಇದ್ರಲ್ಲಿ 50,000 ರೂಪಾಯಿ ಇದೆ. ಇದು ಅಡ್ವಾನ್ಸ್. ಮಿಕ್ಕಿದ್ದನ್ನ RTO ಆಫೀಸಲ್ಲಿ ಕೊಡ್ತೀವಿ. ನಾನು ಜ್ಯೋತಿಷಿ ಫೋನ್ ಮಾಡ್ಬೇಕು. ಮಾಡ್ರಿ. ಕಾರ್ಯಕ್ರಮದಲ್ಲಿ ಬಿಸಿ ಇರ್ತಾರೆ. ಆಯ್ತು. ಹಲೋ ಜ್ಯೋತಿಷ್ರೇ, ಹೇಳಿ ಸೇಟು. ನಮ್ ಕಾರ್ಗೆ ಹಂದಿಗೆ ಗುದ್ಬಿಟ್ಟಿದೆ. ಈಗ ಏನ್ ಮಾಡ್ಲಿ? ಅಯ್ಯಯ್ಯೋ, ಹಾಗಾದ್ರೆ 1 ನಿಮಿಷನೂ ಕಾರ್ ಇಟ್ಕೋಬೇಡಿ, ಬಂದಿದ್ ರೇಟಿಗೆ ಮಾರ್ಬಿಡಿ. ಅದಕ್ಕೆ ಸೇಟು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಗಾಡಿ ಹೋದ್ರೆ ಸಂಪಾದನೆ ಮಾಡಬಹುದು, ಬಿಸ್ನೆಸ್ ಹೋದ್ರೆ ಅದಕ್ಕೆ ತೋಳ್ ಒಳ್ಳೇದಾಗುತ್ತೆ. ತಗೊಳ್ಳಿ. ಆಟೋ ಮಕ್ಕಳ ಆಟೋದಲ್ಲ. ಬನ್ರಿ ನೋಡಿ. ಸೇಟುನ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಆಟೋನ ಫಾಲೋ ಮಾಡಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಇದೇ ಆಟೋದಲ್ಲಿ ಸೇಟುನ RTO ಆಫೀಸ್ ಬನ್ರಿ. ನೋಡಿ, ಯಾವುದೇ ಕಾರಣಕ್ಕೂ ಸೇಟು ಕಾರ್ನ ಮುಟ್ಬಾರ್ದು. ಹಂಗ್ ನೋಡ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಇವ್ರ ಅಂಗಡಿಲಿ ತಾಳಿ ತಗೋತಾರೆ. ಈ ವಿಷಯ ಗೊತ್ತಾದ್ರೆ ಕಾಲುಂಗ್ರನೂ ತಗೊಳ್ಳೋಣ. ಏನಾಗಲ್ಲ, ನಿಮಗೇನಾಗಲ್ಲ. ಓಟ್ ಬನ್ನಿ. ಹೋಗಿ. ಯಾಕೋ ಗಾಡಿ ನಿಲ್ಲಿಸ್ತಾ ಇದ್ಯಾ? ಅಲ್ಲೋಡು, ರೇವತಿ ಮತ್ತು ಅವರಮ್ಮ ಬರ್ತಾ ಇದಾರೆ. ಎಲ್ಲಿ? ಅಲ್ಲೋಡು, ಅಲ್ಲ. ಏನಂತ ಇಲ್ಲಿ? ಸೀರೆ ತಗೋಬೇಕಾಗಿತ್ತು, ಬಂದ್ವಿ. ಪರವಾಗಿಲ್ಲ, ಕೊಡಿ. ಮುಂದೆ ಎಲ್ಲಿಗೆ ಹೋಗ್ಬೇಕು? ಏನಿಲ್ಲ, ಊರ್ಗ್ ಹೋಗ್ಬೇಕು. ಬನ್ನಿ ಅತ್ತೆ, ಕಾರಲ್ಲಿ ಬಿಡ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ, ಬನ್ನಿ ಅತ್ತೆ, ಬಿಡ್ತೀನಿ. ಟೈಮ್ ಆಯ್ತು. ಒಂದ್ ನಿಮಿಷ. ಸ್ವಾಮಿಗಳು. ಕವಿತಾ, ಸವಿತಾ, ಭಾಗ್ಯ, ಬೇಗ ಬನ್ರಿ. ಸರಿ. ಅಂದಾಗೆ ಕಾರ್ ಯಾರ್ದು ಅಳಿ ಅಂದ್ರೆ? ಅದು ಅತ್ತೆ, ಕಾರ್ ಬಂದು. ಇಷ್ಟೇ ಆಗ್ಲಿ, ಅಳಿಯಂದ್ರು ಕಾರ್ ಬ್ರೋಕರ್ ಅಲ್ವಾ, ಅವರು ಮದ್ವೆಗೆ ಅಂತ ಸ್ವಂತ ಕಾರ್ ತಗೊಂಡಿದ್ದಾರೆ. ಯಾರ್ದಮ್ಮ ಕಾರು? ಅಯ್ಯೋ, ನಮ್ ರೇವತಿ ಯಜಮಾನ್ರದು. ನಮ್ ರೇವತಿಗೆ ಅಂತಾನೆ ತಗೊಂಡಿದ್ದಾರೆ. ಇಳಿಬೇಡಿ, ನೀವು ಕಾರೊಳಗಿದ್ರೆ ನಮ್ಗೊಂಥರ ಹೆಮ್ಮೆ. ನಾನು ರೇವತಿ ಕೈಲಿ ಕಾಫಿ ಕೊಟ್ಟು ಕಳಿಸ್ತೀನಿ. ರೇವತಿ, ಏನು ಇದು? ನಮ್ಮೂರ್ ಅಳಿಯಂದ್ರಲ್ಲೇ ಮೊದಲು ಕಾರ್ ತಗೊಂಡೋರು ನಮ್ ರೇವತಿ ಯಜಮಾನ್ರು. ಇದು ನಮ್ಮೂರ್ಗೆ ಹೆಮ್ಮೆ ವಿಷಯ. ನೀವು ಅವ್ರ ಸ್ನೇಹಿತರ? ಹೌದು. ನಮಸ್ಕಾರ. ಎಲೆಕ್ಷನ್ ಅಲ್ಲಿ ಗೆದ್ದು ನಂಗೆ ಆಡ್ತಾವ್ ನೋಡ್ಬೇಕು. ನಾವು ಯಾರ ನೀವೆಲ್ಲ ಹೆಂಗ ಬಂದ್ರೆ ಬೆಳಗ್ಗೆ ನೀವು? ಯಾರ ನೀವು? ಅವರೆಲ್ಲ ನಮ್ ತಾತಂದ್ರು. ಸಾಯಕ್ಕಿಂತ ಮುಂಚೆ ಒಂದ್ಸಾರಿ ಕಾರಲ್ಲಿ ಹೋಗ್ಬೇಕು ಅಂತ ಆಸೆ. ಇಲ್ಲೇ ಹೋಗ್ಬೇಕಾದ್ರೆ ನಮ್ಮೂರ್ ಗೇಟ್ ಇದೆಯಲ್ಲ, ಅಲ್ಲಿ ಡ್ರಾಪ್ ಮಾಡ್ಬಿಡಿ ಪ್ಲೀಸ್. ಬಾರಮ್ಮ ಈ ಕಡೆ. ನೀವಿನ್ ಹೊರಡಿ ಹೇಳಿ ಅಂದ್ರೆ, ಇನ್ನೂ ತಡ ಆಯ್ತು ಅಂದ್ರೆ ಎಲ್ರು ಬಂದು ನಮ್ಮನ್ನ ಕಾರಲ್ಲಿ ಓಡಾಡ್ಸಿ ಅಂತ ಕೇಳ್ತಾರೆ. ನೀವ್ ಹೊರಡಿ. ಎತ್ತ ಗಾಡಿ. ಬಾಯ್ ಬಾಯ್. ಎತ್ತ ಗಾಡಿ. ಬಾಯ್ ಬರ್ಕೊಳ್ಳಿ. ಮಕ್ಕಳು ಅಯ್ಯೋ, ಅಂತದೇನಿಲ್ಲಪ್ಪ. ನಿನ್ ಗಾಡಿ ಓಡ್ಸು. ನೀವು ನೋಡಿದ್ರೆ ಏನು ಆಗಿಲ್ಲ ಅಂತಾರೆ. ಉಸಿಳ್ಕೋತಾವ್ರ ಇವ್ರು. ಏನಾದ್ರೆ ಹೊಗೆ ಹಾಕೊಂಡಂಗ ಅವ್ರಲ್ರಿ. ಏನು ಇಲ್ಲಪ್ಪ, ಅವನಿಗೆ ಸಂತೋಷ ಆದಾಗ ಹಿಂಗೆ ಆಡ್ತಾನೆ ಅಲ್ವೇನಪ್ಪ? ಇವ್ರಲ್ಲಿ ಯಾರನ್ನ ಒಬ್ರು ಹೊಗೆ ಹಾಕೊಂಡು ನಿನ್ ಮದುವೆ ನಿಲ್ಸವ್ರು ಬಿಡಲ್ಲ ಕಣ. ಏನ್ ಸುಡ್ಗಾಡ್ ಹೋಗ್ತಾರ? ಸುಮ್ನೆ ಕೂತ್ಕೊಳ್ರಿ. ಸುಡ್ಗಾರ ರೇವತಿ ತಾತಂದ್ರು ಕಣ, ಪಾಪ ಬೇಜಾರು ಮಾಡ್ಕೋತಾರೆ. ಇವನೇನು ಹೋಗ್ಬಿಟ್ಟೇನು ನೋಡ್ರಿ. ಅವನೇ ಓಡ್ಸಪ್ಪ. ಏನ್ ಕಿಲಾಡಿ ಮುದುಕ್ರಪ್ಪ ಇವ್ರು. ಸರಿ ತಾತ, ನೀವ್ ಹೋಗ್ ಬನ್ನಿ.
ನಾವು ಬರೋವರೆಗೂ ನೀವು ಕಾಯೋದ್ಬೇಡಿ. ನೀವು ಹೋಗಿ, ನೀವು ಹೋಗಿ. ನೋಡ್ದ ಏನ್ ಕಿಂಡಲ್ ಮಾಡ್ತಾನೆ ಈ ವಯಸ್ಸಲ್ಲಿ. ಇವನು ಯಾರೋ ಯೋಗ ಮೇಸ್ಟ್ ಇದ್ದಂಗೆ ನಾನು. ಬೆಲ್ಟು ಇಂಥವ್ರಿಗೆಲ್ಲ ನೀನು ಹೆದರಬಾರ್ದು. ನೋ ಯಾವ ಕಡೆ ಏನ್ ಬೆಳು ತೋರಿಸ್ತೀಯಾ? ಬಾಯ್ನಾಗಕ್ಕಾಗಲ್ವಾ? ಮೂಗನ ನೀನು? ಹಾ ಕಂಬಳಿ ಒದ್ಕೊಂಡ್ಬಿಟ್ರೆ ಸತ್ಯ ಹರಿಶ್ಚಂದ್ರನ ಗನ್ನು. ಇವನು ಯಾರೋ ಶಿವ ಮೆಚ್ಚಿದ ಗನ್ನಪ್ಪ. ಯಜಮಾನ್ರಿಗೊಂದು ಫೋನ್ ಮಾಡ್ಬಿಡೋಣ. ಅಣ್ಣ ಹೇಳಿನ ಎಂತದ ಅಣ್ಣ ಎಂತದ ಎಂತ ನಿಮ್ಮ ಫೋನ್ ಎಲ್ಲ ಸಾಯಿಸಿದ್ದಿ ಯಾಕೆ? ನೀವೆಲ್ಲ ಎಲ್ಲ ಸತ್ತಿದ್ದೀರಾ ಮರಯ್ಯ? ಅಣ್ಣ ಕಿರ್ಚ್ಬೇಡಿ ಅಣ್ಣ ಕಿರ್ಚ್ಬೇಡಿ. ನಾವೊಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇದೀವಿ. ಅದಕ್ಕೆ ನಾನು ಫೋನ್ ಆಫ್ ಮಾಡಿದ್ದೆ. ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಗತ್ತಾ? ನಾನು ಈಗ ಎಲ್ಲಿಗೆ ಬರ್ಬೇಕು ಮರಯ್ಯ? ನೀವು ಸ್ಟ್ರೈಟ್ ಆಗಿ ಮಂಗಳೂರು ಹೈವೇ ರೋಡ್ ಬಂದ್ಬಿಡಿ. ಅಲ್ಲಿ ಬಂದು ನನ್ಗೊಂದು ಫೋನ್ ಮಾಡಿ ನಾನು ಸಿಗ್ತೀನಿ. ಆಯ್ತು ಆಯ್ತು. ಇಲ್ಲಿ ಬರ. ಇನ್ನು 15 ನಿಮಿಷಕ್ಕೆ ಮಂಗಳೂರು ರೋಡಿಗೆ ಹೋಗ ಬರ. ಅಣ್ಣ ಏನಣ್ಣ ನೀವು ಸ್ವಲ್ಪ ಬುದ್ಧಿ ಇಲ್ಲದೆ ಮಾತಾಡ್ತೀರಾ? ಫ್ಲೈಟ್ ಅಲ್ಲಿ ಹೋಗಕ್ಕೆ ಇಲ್ಲಿಂದ 3/4 ಗಂಟೆ ಬೇಕು. ಅಂತದ್ರಲ್ಲಿ 15 ನಿಮಿಷಕ್ಕೆ ಇಲ್ಲಿಂದ ಮಂಗಳೂರಲ್ಲಿರೋ ರೋಡ್ಗೆ ಹೋಗಕ್ಕಾಗತ್ತಾ? ಗನ್ನುಂಟಾ? ಇಲ್ಲಣ್ಣ. ನಿನಕ್ಕೊಂದು ಸಾಯಿಸ್ತೇನೆ ಮರಯ್ಯ. ನಾನು ಹೇಳಿದ ಮೈಸೂರಲ್ಲಿರೋ ಮಂಗಳೂರು ರೋಡು ಪೆಂಗ ಬರ. ಸರಿನಾ ಅಣ್ಣ ಅಣ್ಣ ಯಾವ ಕಡೆ ಅಣ್ಣ? ಕಿವಿನು ಕೇಳಿಸಲ್ವಾ? ಏನೆಲ್ಲ ಹಿಂಗವ್ರೆ? ನಾನೇ ಕೃಷ್ಣಮೂರ್ತಿ. ಹಲೋ ಪೆನ್ ಡ್ರೈವ್ ಕೊಡ್ತೀನಿ. ಎಲ್ಲೋ ಐತಿದು? ತಗೊಳ್ಳಿ. ಕೊಟ್ಟಿದ್ದಾಯ್ತಲ್ಲ, ಬಿಟ್ಬಿಡಿ ನಮ್ಮವ್ರನ್ನೆಲ್ಲ. ಚೆಕ್ ಮಾಡಿ ಸರಿಯಾಗಿದ್ರೆ ಬಿಟ್ಬಿಡ್ತೀನಿ. ಓ ಇದ್ರಲ್ಲಿ ಏನಾಯ್ತು ಏನಾಯ್ತು? ಏನೇನೋ ಮಾಡ್ತಾವನೆ. ಅಯ್ಯೋಯ್ಯೋ ಮೈಸೂರು ಮಲ್ಲಿಗೆ ಭಾಗ 2 ಇದ್ದಂಗಿದೆ. Where is the pen drive? ಏಯ್ ನನ್ನ ಹತ್ರ ಇಲ್ಲ ಗುರು. इसको लेके आओ. ಹೇಗೆ ನಮ್ಮ ಹುಡುಗಿ ನರ್ಸು, ಹೆಸರು ಜಯಲಕ್ಷ್ಮಿ ಅಂತ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನೋಡೋ ಇವತ್ತಿನ ಸಂಪಾದನೆ 10,000 ರೂಪೀಸ್. ಯಾರಿಗ್ ಬೇಕು ನಿನ್ ದರಿದ್ರ ದುಡ್ಡು? ಅಮ್ಮ ನನ್ನ ವೃತ್ತಿ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ನನಗೆ. ನೀನ್ ಗ್ರೈಂಡರ್ ಕೇಳಿದೆ ತಂದ್ಕೊಟ್ಟೆ, ಮಿಕ್ಸಿ ಕೇಳಿದೆ, ಟಿವಿ ಕೇಳಿದೆ, ವಾಷಿಂಗ್ ಮಿಷಿನ್ ತಂದ್ಕೊಟ್ಟಿದ್ಯಾ? ಎಲ್ಲ ನೀನು ಮೋಸದ ದುಡ್ಡು. ನೀನು ಮೋಸದ ದುಡ್ಡ ನಾನು ಯಾವ ತರ ಸಂಸಾರ ಮಾಡಿದೀನೇನೋ? ನಾನ್ ಕಷ್ಟಪಟ್ಟು ದುಡ್ದು ನನ್ನ ಮನೆ ನಡೆಸ್ತಾ ಇದ್ದೀನಿ ಕಣೋ. ನಿನ್ನಡೆ ಬರ, ನಾನೇನ್ ಮಾಡಕ? ಫೋನ್ ಬಂತು, ಎತ್ತಪ್ಪ ಎತ್ತು. ಇನ್ನು ಎಷ್ಟು ಹಾಳು ಮಾಡ್ಬೇಕೋ ಏನೋ. ಐ ಲವ್ ಯು. ಊಟ ಮಾಡ್ಬಾರೋ. ತಾಯಿ ಕೊಟ್ಟ ತಟ್ಟೆ ಎಲ್ಲಿಂದ ಬಂದಿದ್ದು? ಬೆಳಗ್ಗೆ ಹೌದಾನು ಇವಾಗ ಬರ್ತಾ ಇದ್ಯಾ? ಅದು ಕುಡ್ಕೊಂಡು ನಿನಗೆ ಸ್ವಲ್ಪ ಜವಾಬ್ದಾರಿ ಇದೆಯೇನೋ? ಯಾಕಮ್ಮ ಹೆಂಗ್ ಬೈತಾ ಇದ್ಯಾ? ನಿನ್ಗಿನ ಚಿಕ್ಕವ್ರಿಗೆಲ್ಲ ಮದುವೆ ಆಗೈತೆ, ಮಕ್ಳಾಗೈತೆ. ನೀನಿನ್ನ ಒಳ್ಳೆ ಅಬ್ಬೆಪರ್ ಇದ್ದಂಗಿದ್ಯಲ್ಲೋ. ಈ ಮನೆಗೆ ಸೊಸೆ ಬರ್ಬೇಕು, ಈ ಮನೇಲಿ ಮಕ್ಳಾಗ್ಬೇಕು, ನಾನು ಮೊಮ್ಮಕ್ಳನ್ನ ನೋಡ್ಬೇಕು. ನೀನೆ ನಾನು ಯಾವ್ದು ಎಣ್ಣೆ ನೋಡಲ್ಲ ಅಂತೀಯ? ನೀನ್ ಯಾವ ಮನೆಗೆ ಹೆಣ್ಣು ನೋಡಕ್ ಕರ್ಕೊಂಡೋದ್ರು ಒಳ್ಳೆ ತಿರ್ಬೋಕಿ ಆಡ್ದಂಗ ಆಡಿ ಎಲ್ಲ ಕೆಡಿಸ್ಬಿಡ್ತೀಯಲ್ಲೋ. ಒಂದ್ ಹುಡುಗಿ ಆದ್ರೂ ನಿನ್ನ ಓಕೆ ಮಾಡವಳೇನೋ? ನಿನಗೆ ಸೊಸೆ ತಾನೇ ಬೇಕು. ಆತಾಳ ಬಿತ್ತಾಳ ಸುತ್ತಳ ಪಾತಾಳದಲ್ಲಿ ಗುದ್ದಾಡಿ ಬಿದ್ದಾಡಿ ದಾಡಿ ಬಿಟ್ಟಿ ಆದ್ರೂ ಸರಿ, ನಿನಗೊಂದು ಸೊಸೆಯನ್ನು ನಾನು ತರುತ್ತೇನೆ. ಆಶೀರ್ವದಿಸು ಮಾತೆ. ಆಯ್ತು ಮಗನೇ. ನಾಳೆ ನಾವು ಬನ್ನೂರ್ಗೆ ಹೋಗ್ತಾ ಇದೀವಿ. ಯಾಕೆ? ನಿಮ್ಮ ಅತ್ತೆ ಹೇಳಿದ್ಲು ನಿನ್ಗೊಂದು ಒಳ್ಳೆ ಹುಡುಗಿ ಹುಡ್ಕೊಳಂತಪ್ಪ. ನಿನ್ಗೆ ಒಳ್ಳೆ ಜೋಡಿ ಅಂತ ಚಿನ್ನ. ಬನ್ನೂರ್ ಕುರಿ ಒಳ್ಳೆ ಚರ್ಬಿ ಚರ್ಬಿ ಸರಿ ಅಂದೆಮ್ಮ. ಅಪ್ಪ ನಾಳೆ ನೀನು ಈ ಡ್ರೆಸ್ ಅಲ್ಲಿ ಬರ್ಬಾರ್ದು. ಚೆನ್ನಾಗಿಲ್ವಾ? ಚಪ್ಪರ್ ಕಣ್ಣಂಗ್ ಕಾಣ್ತ್ಯಾ? ಇವಾಗ ಹಾಕೋ, ನಾಳೆ ಹಾಕೋಬೇಡ. ಸರಿ. ಮರ್ಯಾದೆಗೆ ನಡ್ಕೋಬೇಕು. ಹೆಣ್ಣು ಕರೀರಮ್ಮ. ಸರಿ. ನಮ್ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಅಮ್ಮ ನಾನಂಗಂತ ಹೇಳಲೇ ಇಲ್ಲ. ಇಷ್ಟ ಇಲ್ವಾ?
ಹಂಗಲ್ಲ ಬೇಡ ಬಿಡು. ಇಷ್ಟ ಆಗಿದ್ದಾಳೆ. ನನಗ್ ಗೊತ್ತಿಲ್ವೇನೋ ನಮ್ ದನದ ವಿಷಯ. ನಮ್ ದನಕ್ಕೆ ಒಣ ಹುಲ್ಲಾದ್ರೂ ಪರವಾಗಿಲ್ಲ, ಹಸಿ ಹುಲ್ಲಾದ್ರೂ ಪರವಾಗಿಲ್ಲ. ನಮ್ ಹುಡುಗನ ಕಡೆಯಿಂದ ಏನು ತಕರಾರಿಲ್ವಂತೆ? ಏನೂ ಇಲ್ಲ, ಏನೇನೂ ಇಲ್ಲ. ನಿಮ್ ನಿರ್ಧಾರ ಹೇಳಿ. ನಮ್ ಕಡೆಯಿಂದ ಏನ್ ತಕರಾರಿಲ್ಲ. ಅಮ್ಮ ಒಳಗ್ ಬಾ. ಏನ್ರಿ ಸ್ವಲ್ಪ ಒಳಗ್ ಬರ್ತೀರಾ? ಸ್ವಲ್ಪ ಒಳಗೆ ಹೊರಟು ಬರ್ತೀನಿ. ಏನ್ ಮಾಡ್ದೆ? ಏನೂ ಇಲ್ಲಮ್ಮ, ಪ್ರಾಮಿಸ್ ಏನೂ ಇಲ್ಲ. ಪಿಕ್ಚರ್ ಅಲ್ಲಿ ಮಾಡ್ದಂಗ ಹುಡುಗಿಗೆ ಏನಾದ್ರೂ ಕೊಟ್ಟನ ಸಿಗ್ನಲ್ಲು? ಏನೂ ಇಲ್ಲಮ್ಮ, ನಿನ್ನ ಆಣೆಗೂ ನಾನು ಇಲ್ಲೇ ಕೂತಿದ್ದೀನಲ್ಲ. ನಮ್ ಹುಡುಗಿ ನಿಮ್ ಹುಡುಗನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ. ನಾನು ಮನೆಗೆ ಹೋಗ್ತೀನಿ. ಕುಕ್ಕರ್ ಬಡಿ ಮಾತಾಡ್ಲಿ ಬಿಡಿ, ಈಗಿನ ಕಾಲದ ಹುಡುಗರಲ್ವಾ, ಅದರಲ್ಲೇನು ತೊಂದರೆ ಇಲ್ಲ. ಹೌದೌದೌದು, ನಮಗೇನು ತೊಂದರೆ ಇಲ್ಲ ಬಿಡಿ. ನಿಮಗೇನಾದ್ರೂ ತೊಂದರೆ ಆದಿತ್ತು ಅಂತ ಅಷ್ಟೇ. ಈಗ ನಾನು ಏನ್ ಮಾಡ್ಲಮ್ಮ? ಹೋಗು. ಹೋಗ್ಲಾ? ಆದ್ರೆ ಹುಡುಗಿಯಿಂದ 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರ್ಬೇಕು. ಅವಳ ಮುಂದೆ ಕೈ ಏನಾದ್ರೂ ಬಿಚ್ಚಿದೆ ಕೈ ಕತ್ತರಿಸ್ಬಿಡ್ತೀನಿ. ಸರಿಮ್ಮ, ನಾನು ಬರ್ತೀನಿ. ಇಷ್ಟ ಆದ್ನಾ ಅಥವಾ ನಿಮ್ಮಮ್ಮನ್ ಬಲ್ವಂತಕ್ಕೆ ಒಪ್ಕೊಂಡ್ರಾ? ಬಲವಂತಕ್ಕೆಲ್ಲ ಬಸ್ ಹತ್ತಲ್ಲ ಓನ್ ಚಾಯ್ಸ್. ಇದುವರೆಗೂ ಎಷ್ಟು ಜನ ಹುಡುಗಿರನ್ನ ನೋಡಿದೀರಾ? ಯಾವ ಅರ್ಥದಲ್ಲಿ? ಯಾಕೆ ಪ್ರಶ್ನೆ? ಏನಿಲ್ಲ, ತುಂಬಾ ಜನ ಹುಡುಗರು ಬಂದು ನಮ್ಮ ಮನೇಲಿ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಎಸ್ಕೇಪ್ ಆಗ್ಬಿಟ್ರು. ನೀವು ಅದೇ ಥರನಾ ಅಂತ? ನೋನೋ ನೋನೋ, ಉಪ್ಪಿಟ್ಟು ಕೇಸರಿ ಬಾತಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕಾಣಿಸುತ್ತೆ, ಅದಕ್ಕೆ ಎಸ್ಕೇಪ್ ಆಗಿದ್ದಾರೆ. ನಿಮ್ಮಲ್ಲೇನೋ ಪ್ರಾಬ್ಲಮ್ ಇಲ್ಲ, ನೀವೊಂಥರ ಬಾದುಷಾ ಇದ್ದೀರಿ. ಹೌದು, ನಿಮ್ ಕಡೆ ಎಲ್ಲೂ ಹೆಣ್ ಸಿಗ್ಲಿಲ್ವಾ? ಈ ಕಡೆ ಬಂದಿದ್ದೀರಾ? ನಾವು ಬರಲಿಲ್ಲ, ಋಣ ಕರ್ಕೊಂಬ. ಅದು ಅಲ್ಲದೆ ನಮ್ಮ ಜ್ಯೋತಿಷಿ ಈ ಕಡೆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ತುಂಬಾ ಅದೃಷ್ಟ ಅಂತ ಹೇಳಿದ್ರು. ಅಯ್ಯೋ, ಆ ಜ್ಯೋತಿಷಿಗಳನ್ನ ಮಾತ್ರ ನಂಬೇಡಿ. ಅವ್ರು ನನ್ಗೆ ಗೌರ್ಮೆಂಟ್ ಕೆಲ್ಸದಲ್ಲಿರೋ ವರ ಸಿಗ್ತಾನೆ ಅಂತ ಹೇಳಿದ್ರು. ನೀವೇನ್ ಗೌರ್ಮೆಂಟ್ ಕೆಲ್ಸದಲ್ಲ ಇದ್ದೀರಾ? ಕಾರ್ ಬ್ರೋಕರ್ ತಾನೆ? ಇವತ್ತು ನಾನು ಬ್ರೋಕರು, ನಾಳೆ ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ಓನರೇ ಆಗ್ಬೋದಲ್ಲ. ಆಗ ಒಂದೇನು 10 ಗಾಡಿನೇ ಇಡ್ತೀನಿ. ರೇವತಿ ಕೃಷ್ಣ ಟ್ರಾವೆಲ್ಸ್ ಹೆಸರು ಚೆನ್ನಾಗಿದೆಯಾ? ಹೌದು, ನಾನು ಆಗ್ಲಿಂದ ಕೇಳ್ಬೇಕು ಅನ್ಕೊಂಡಿದ್ದೆ. ಅದೇನದು ಹಂದಿ ಡಾಲರ್, ಹಂದಿ ಅಚ್ಚೆ ಹಾಕ್ಸ್ಕೊಂಡಿದ್ದೀರಾ? ಇದೇ ತಾನೇ ನಮ್ಗೆ ಊಟ ಆಗ್ತಾ ಇದೆ. ಏನ್ರಿ ನಿಮ್ ತಾಯಿಗ್ ಹಂಗೆಲ್ಲ ಅಂತೀರಾ? ಏನೋ ಒಂಚೂರು ದಪ್ಪ ಇದ್ದಾರೆ ಅಂತ ಹಾಗೆಲ್ಲ ಕರೆಯೋದಾ? ಕರೆಕ್ಟ್ ಕರೆಕ್ಟ್. ನಮ್ಮಮ್ಮನ್ನ ಪ್ರೀತಿಯಿಂದ ನಾನು ಹಂಗೆ ಕರೆಯೋದು. ಅದೊಂಥರ ಲವ್, ಪ್ರೀತಿ, ವಾತ್ಸಲ್ಯ, ಮಮತೆ, ಇನ್ನು ಏನೇನೋ ಅದೆಲ್ಲ. ಏನ್ರಿ ನೆಲ ನೋಡ್ಕೊಂಡೇ ಮಾತಾಡ್ತಿದ್ದೀರಾ? ಮುಖ ನೋಡ್ಕೊಂಡ್ ಮಾತಾಡ್ಬಾರ್ದಾ? ಬೇಡ ಬಿಡಿ, ಓಲಿ. ಪರವಾಗಿಲ್ಲ, ನೋಡಿ. ಅಯ್ಯೋ, ಬಿಟ್ಬಿಡ್ತೀರಾ? ಹುಷಾರು. ಅಕ್ಕ ನಿಮ್ಮ ಮನೆಯಲ್ಲೋ ನಾಯಿ ಭಾಳ ಮನಗೊಂದು ಬಗಳ ನಾಯಿ ಅಂತ ಇವಳು ಹೆಂಗಪ್ಪ ಸಂಭಾಳಿಸೋದು? ಲೇ ಬೆಲ್ಟು, ಏನ ಸೈಡ್ ಹೋಗ್ತಿದ್ಯಾ? ಅಕ್ಕ ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಚೆನ್ನಾಗಿದ್ದೀನಿ. ಈಗ ನೀನ್ ಬರ್ತಾ ಇದೆಯಲ್ಲ, ಇನ್ ಶುರು ನಮ್ ಸಮಸ್ಯೆ. ಯಾಕಕ್ಕ ಹಂಗಂತ್ಯಾ? ಮತ್ತೆ ಇನ್ನೇನು, ಏನು ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನೀನ್ ಅವ್ರ ಅಮ್ಮ ಅನ್ಬಿಟ್ಟು ನಿನ್ಗೊಂದು ಸ್ಟ್ಯಾಚು ಕಟ್ಸ್ಬಿಡ್ತಾ ಇದ್ರಲ್ವಾ? ಹೋಯ್ತಪ್ಪ, ನೀನ್ ಕೊಲೆ ಕೇಸಲ್ಲಿ ಜೈಲ್ಗೆ ಹೋಗ್ತೀಯ. ನಾನ್ ಜೈಲ್ ಒಳಗ್ ಹೋದ್ರು ಪರವಾಗಿಲ್ಲ, ನೀನ್ ಯಾಕ ಮನೆ ಒಳಗ್ ಹೋಗ್ತಾ ಇದ್ಯಾ? ನೋಡ್ಕೊಂಬತ್ತೀನಿ, ಹೋಗು ಹೋಗು. ಕಿಟ್ಟಿ ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಲವ್ ಅಲ್ಲಿ ಬಿದ್ದೆ, ಕಾಲ್ ಕಿಸ್ಕೊಂಡ್ ಬಿದ್ದೆ, ಒದ್ದೆ ಮೈಯೆಲ್ಲ ಮುದ್ದೆ, ಇನ್ನೆಲ್ಲಿ ನಿದ್ದೆ. ರೇವತಿ ಕಿಟ್ಟಿ, ಏ ಮಾಮ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಹೊರಗಡೆ ದೊಂಬರಾಟ ನಡೀತಾ ಐತೆ, ಕೇಳಿಸಿಲ್ವ ನಿನ್ಗೆ? ಮದುವೆ ಪ್ರಿಪ್ರೇಷನ್ ಫೇಶಿಯಲ್ ಮಾಡ್ಕೊಂತ ಇದ್ದೆ, ಕೇಳಿಸಿಲ್ಲಮ್ಮ. ಇಲ್ಲ ಆರನ್ ಮಾಡು.
ಮನೆವರೆಗೂ ಗಾಡಿ ತಂದು ನಿಲ್ಸಿದ್ರಳು. ಯಾರ್ದೋ ಗಾಡಿ ಇದು? ಯಾರ್ಗ ಅನ್ಯಾಯ ಮಾಡ್ಬೇಕು ತಂದಿದ್ರು? ನನ್ ಮಗನೇ ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಯಾಕಮ್ಮ ಕಿರ್ಚ್ಕೊಂಡು ಊರ್ನವರೆಲ್ಲ ಸೇರ್ತಾ ಇದೆ? ಏನ್ ಕಿರ್ಚ್ಬೇಡ ಅಂತ್ಯೋ? ಯಾರ್ದೋ ಗಾಡಿ ಇದು? ಯಾರ್ಗೆ ಅಪ್ಪೇಕಿ ತಂದು ನಿಲ್ಸಿದ್ಯೋ? ಐಸಲ ಪುಸ್ತಕ ಅಮ್ಮ ಕಿರ್ಚ್ಬೇಡಮ್ಮ, ಇದು ನಮ್ ಗಾಡಿನೇ. ನಾನೇ ಕಾಸು ಕೊಟ್ಟು ತಗೊಂಬಂದಿರೋದು. ನನ್ನ ಮದುವೆಗೆ ನಿನಗೆ ನಿನ್ನ ಸೊಸೆಗೆ ನಾನು ಕೊಡ್ತಾ ಇರೋ ಪ್ರೆಸೆಂಟೇಶನ್ ಇದನ್ನ ನನಗ ನಿಜವಾಗ್ಲೂನಾ? ನಿನ್ನ ಯಾ ನನ್ನ ಮಗಳು ನಂಬ್ತಾಳೆ? ನಿನ್ ನಾಣೆ ನಂಬು ನಂಬು ನಂಬು. ಅಮ್ಮ ಹೆಂಗೆ ಮೆತ್ಗದೆ ಅಮ್ಮ, ಮೊದಲೆಲ್ಲ ಕಿಟಕಿನ ಕರ 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 ಅಂತ ಏರ್ಸ್ಬೇಕಾಗಿತ್ತು. ಇವಾಗೆಲ್ಲ ಹಂಗಿಲ್ಲ. ಎಲ್ಲಿ ಕೈ ಕೊಡು. ಇಲ್ಲಿ ಈ ಬಟನ್ ಮೇಲೆ ಇಟ್ಕೊಂಡು ಮೇಲೆ ಎತ್ತಿದ್ರೆ ಹಿಂಗೆ ಮೇಲೆ ಹೋಗುತ್ತೆ, ಕೆಳಗೆ ಒತ್ತಿದ್ರೆ ಹಿಂಗೆ ಕೆಳಗಿಳಿಯುತ್ತೆ. ಹೆಂಗೆ? ಅಷ್ಟೇ ಅಲ್ಲ, ಈಗ ನೋಡು. ಹೆಂಗೆ 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 ಇದ್ರ ಹೆಸರು ಎಸಿ ಅಂತ. ಓಸಿ ಅಲ್ಲಮ್ಮ, ಕಾಸು ಕೊಟ್ಟಿದ್ದು ಎಸಿ. ಎಸಿ ಅಯ್ಯ, ಈ ತಣ್ಣ ಗಾಳಿ ಹೊಡಿತದೆ, ನಂಗೆ ನೆಗಡಿ ಆಗ್ಬಿಡುತ್ತೆ. ಅಮ್ಮ ಇಷ್ಟೇ ಅಲ್ಲ, ಈಗ ನೋಡು. ಅಮ್ಮ ಇಲ್ಲಿ ರೇಡಿಯೋ ಬರ್ತಾ ಇರೋದು. ನೀ ನನ್ನ ದೇವರು. ಹೆಂಗೈತಮ್ಮ? ಸೂಪರ್. ಅಮ್ಮ, ಇನ್ಮೇಲೆ ನೀನು ನಿನ್ ಸೊಸೆ ಹೊರಗಡೆ ಹೋಗ್ಬೇಕಾದ್ರೆ ಇದ್ರಲ್ಲೇ ಹೋಗ್ಬೇಕು. ಆಮೇಲೆ ನೀನು ಕಾಯಿ ತರಕಾರಿ ಏನಾದ್ರು ಜಾಸ್ತಿ ತಗೊಂಡ್ರೆ ಸೀಟ್ ಮೇಲೆ ಇಡಬೇಡ, ಹಿಂದ್ಗಡೆ ಡಿಕ್ಕಿ ಅಂತ ಇರುತ್ತೆ, ಅಲ್ಲಿ ಇಡ್ಬೇಕು. ಡಿಕ್ಕಿನ? ಇದೇ ಡಿಕ್ಕಿ. ಚಿಕ್ಕ ಕಾರಲ್ಲಿ ಇವೆಲ್ಲ ಬರಲ್ಲ, ಕಾಸ್ಟ್ಲಿ ಕಾರು. ತರಕಾರಿ ಇಟ್ಕೊಳಕ್ಕೆ ಅಂತಾನೆ ಬ್ಯಾಗ್ ಇಟ್ಟಿರ್ತಾರೆ. ನೀನು ತರಕಾರಿ ಗಿರ್ಕಾರಿ ಇಟ್ಕೊಳ್ಳೋದಾದ್ರೆ ಈ ಬ್ಯಾಗ್ ಅಲ್ಲೇ ಇಟ್ಕೋಬೇಕು. ಇಲ್ಲೊಂದು ಜಿಪ್ ಇದೆಯಲ್ಲ, ಈ ಜಿಪ್ಪನ್ನ ಹಿಂಗ್ ಎಳೆದು ಹಿಂಗ್ ಓಪನ್ ಮಾಡಿ ಏನೋ ಇದು? ಏನೋ ನಾನು ಅನ್ಕೊಂಡಾಗ ಆಗೋಯ್ತಲ್ಲೋ. ಯಾವ ಹುಡುಗಿ ಬಾಡಿನೋ ಇದು? ಪೊಲೀಸ್ನವರು ನೀನ್ ತಗೊಂಡು ರುಬ್ಬೋದು ಅಲ್ದೆ ನನ್ನ ರುಬ್ಬಿಡ್ತಾರಲ್ಲೋ. ಸೌಂಡ್ ಬರಬಾರ್ದು, ಸೌಂಡ್. ಕಿಚ್ಕಬೇಡ 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 ಕಿಚ್ಕೊಂಡ್ರೆ ಕುತ್ಬಿಡ್ತೀನಿ. ನೀನೇ ಬಾಯಿ ಪಡ್ಕೊಂಡು ಊರವರೆಲ್ಲ ಸೇರ್ಸಿ ನೀನೇ ನಾನು ಹಿಡ್ಕೊಡಂಗಿದೆಯಲ್ಲ. ನಡಿ ಒಳಗೆ, ನಡಿ ಒಳಗೆ, ಬಾಯಿ ಮುಚ್ಚು. ಇನ್ನು 25 ದಿವಸ ನಿನ್ ಮದ್ವೆ ಇರೋದು. ಅಯ್ಯೋ, ನಿನ್ನ ಜೈಲ್ಗೆ ಹಾಕ್ಬಿಡ್ತಾರೆ. ಏನಿಲ್ಲಮ್ಮ, ಏನಿಲ್ಲ. ಮುಚ್ಚು ಬಾಯಿ, ಮುಚ್ಚು ಬಾಯಿ, ಮುಚ್ಚು ಬಾಯಿ. ಬಾಯಿ ತಂದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ನಡಿ ಒಳಗೆ, ಇದು ನಾನು ನೋಡ್ಕೋತೀನಿ. ಉಸುರು ಉಸುರು ಬಿಡಂಗಿಲ್ಲ. ನಡಿ ಒಳಗೆ, ನಡಿ ಒಳಗೆ ಹೋಗು. ಉಸುರು ಉಸುರು. ಫ್ಯಾಕ್ಟ್ರಿ ಸೈರನ್ ಕೂಗ್ತಾ ಐತೆ. ಅಯ್ಯಪ್ಪ ಮಮ್ಮ, ಕಿಟ್ಟಿ ತಲೆ ಗಿರ್ರ ಅಂತ ಐತೆ. ಒಂದ್ ಜ್ಯೂಸ್ ಹೇಳೋ. ಜ್ಯೂಸ? ಮಗನ ಅವಳು ಕೇಳೋ, ಅವಳು ಕೇಳೋ. ಆಯ್ತು ಬಿಡಪ್ಪ. ಹಾಯ್. ನಿನ್ನೆ ಮಹಾರಾಜ ಹೋಟೆಲ್ನಲ್ಲಿ ಒಬ್ಬ ಉಗ್ರಗಾಮಿ ಹತ್ಯೆಯಾಗಿದ್ದು, ಸುಬ್ರಹ್ಮಣ್ಯ ಸ್ವಾಮಿ ಎಂಬ ಹೆಸರಿನಲ್ಲಿ ತಂಗಿದ್ದ ಈತನ ನಿಜವಾದ ಹೆಸರು ಅಬ್ದುಲ್ ರಜಾಕ್ ಎಂದು ಬಹಿರಂಗಗೊಂಡಿದೆ. ನಿನ್ನೆ ಈತನನ್ನು ನೋಡಲು ಇಬ್ಬರು ವ್ಯಕ್ತಿಗಳು ಬಂದಿದ್ದು, ಅವರೇ ಕೊಂದಿರಬಹುದೆಂಬ ಅನುಮಾನವಿದ್ದು ಯಾವ ಗುಂಪಿಗೆ ಸೇರಿದವರೆಂಬುದರ ಬಗ್ಗೆ ತನಿಖೆ ನಡೆದಿದೆ. ಅವರ ಹೇಳಿಕೆಯ ಮೇಲೆ ಸುಳಿವನ್ನು ಹಿಡಿದು ನಮ್ಮ ಪೊಲೀಸರು ಹೊರಟಿದ್ದು, ಈ ಉಗ್ರಗಾಮಿಗಳು ಕಂಡ ಕೂಡಲೇ ಗುಂಡು ಹಾರಿಸಿ ಎಂದು ಆದೇಶ ಹೊರಡಿಸಿದ್ದಾರೆ. ನಾನು ಅವತ್ತೇ ಪಡ್ಕೊಂಡೆ ಇವನಿಗೆ. ನೋಡ್ದ ನನ್ನ ಜೀವನನೇ ಹಾಳಾಗೋಯ್ತು. ಬೇಡ ಅಂದಲ್ಲೋ, ಈ ನನ್ನ ಮಗನ ಸವಾಸ ಬೇಡ ಅಂದಲ್ಲೋ. ಇವನ್ ಜಾತಕ ಸರಿ ಇಲ್ಲ, ಹುಡ್ತಿದ್ದಾಗ ಅಪ್ಪನ ನುಂಕೊಂಡ ನೀನು. ನಂಗ್ ಜೈಲ್ ಕಂಬಿ ಇಲ್ಲೇ ಕಾಣಿಸ್ತಾ ಆಯ್ತಲ್ಲೋ ದೇವ್ರೇ. ನಂಗೇನೋ ಗೊತ್ತಿಕಿಟ್ಟಿ ಹಿಂಗಾಗತ್ತೆ ಅಂತ. ಟೆರರಿಸ್ಟ್ ಅಂತ ಬೇರೆ ಹೇಳೋರೆ, ಕಂಡಲ್ಲಿ ಗುಂಡು ಬೇರೆ ಹಾರಿಸ್ತಾರಂತಲ್ಲ. ಅಮ್ಮ ಪೊಲೀಸ್ ಬಂದಿರ್ಬೋದಾ? ಪೊಲೀಸ? ಪೊಲೀಸ್ ಯಾಕೆ ಬರ್ತಾರೆ ಇಲ್ಲಿಗೆ? ಬಿಡಲ್ಲ ಅಮ್ಮ, ಯಾರು ಬಂದು ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡು. ನನ್ನ ಅಣ್ಣಮ್ಮ, ಹೋಗಮ್ಮ ಹೋಗಮ್ಮ ಹೋಗು. ಪೊಲೀಸ್ ಅಣ್ಣ, ಎಲ್ಲ ಮುಗಿದೋಯ್ತು. ಅಮ್ಮ, ಕೃಷ್ಣನ ಮನೆ ಇದೇನಮ್ಮ? ಹೂನಣ್ಣ, ಅವನಿದ್ರೆ ಸ್ವಲ್ಪ ಕರಿತೀರಮ್ಮ. ಸಾಕ್ ನಿಲ್ಸಯ್ಯ. ನೀನಕ್ಕಯ್ಯ ಆ ಅಮ್ಮನ ಜೊತೆ ಸೇರ್ಕೊಂಡು ಅಳ್ತಾ ಇದ್ಯಾ? ಸಾರಿ ಸರ್,
ಎಣ ಬಿದ್ದ ಮನೇಲಿ ಡ್ಯೂಟಿ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನ್ ಕರ್ಮನ ಏನೋ ಮೌ ಎಲ್ಲಮ್ಮ ಅವ್ನು ಕೃಷ್ಣ ಸರ್ ನನ್ನ ಮಗ ಅಮಾಯಕ ಸರ್. ಡಿಕ್ಕಿಗೂ ಅವನಿಗೂ ಏನೋ ಸಂಬಂಧನೇ ಇಲ್ಲ ಸರ್. ಡಿಕ್ಕಿನಾ ಮೌ ಏನಮ್ಮ ಮಾತಾಡ್ತಾ ಇದ್ಯಾ? ನಿಮ್ಮಮ್ಮನೇ ನಮ್ಮನ್ನ ಇಟ್ಕೊಡಂಗವಳಲ್ಲೋ ಭಯಂಕರ ಮ್ಯಾನೇಜ್ ಮಾಡೋಣ. ಎಲ್ಲಮ್ಮ ಅವ್ನು ಕೃಷ್ಣ ಸರ್ ಅದು ನಿನ್ನೆ ಕಾರ್ಗೂ ಲಾರಿಗೂ ಒಂದು ದೊಡ್ಡ ಡಿಕ್ಕಿ ಸರ್. ಯೋ ನಿನ್ ಹೆಸರು ಕೃಷ್ಣ ಏನಯ್ಯ? ಅವದಕ್ಕೆ ಕೃಷ್ಣ ಅವನಲ್ಲ ಸರ್, ನಾನೇ ಸರ್ ಕೃಷ್ಣ. ಇವನು ಬೆಲ್ಟ್ ಕುಮಾರ ಸರ್. ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಇವನ್ ನೋಡಿದ್ರೆ ದೊಡ್ಡ ಠಾಕು ತರ ಕಾಣ್ತಿದ್ದಾನೆ ಸರ್. ವೀರಪ್ಪನ ಕೇಸಲ್ಲಿ ತಪ್ಪಿಸ್ಕೊಂಡು ಹೋದ್ರೆ ಇವನೇ ಇರಬಹುದು. ಸಾರ್ ನೀವ್ ಅಂದ್ಕೊಂಡಷ್ಟು ದೊಡ್ಡ ಮನುಷ್ಯ ಅಲ್ಲ ಸರ್. ನಾನು ಚಿಕ್ಕ ವಯಸ್ಸಲ್ಲಿ ತುಂಬಾ ತೀಟ ಮಾಡ್ತೀನಿ ಅಂತ ನಮ್ಮಮ್ಮ ನಾಯಿ ಬೆಲ್ಟ್ ಹಾಕಿ ಕಟ್ಟಾಕ್ತಿದ್ಲಂತೆ. ಅದಕ್ಕೆ ನನ್ನ ಬೆಲ್ಟ್ ಕುಮಾರ ಅಂತಾರೆ ಸಾ. ನೀವ್ ಅಂದ್ಕೊಂಡಂಗಲ್ಲ ಸಾ, ನನ್ನ ಹೆಸರು ಪ್ರೇಮ್ ಕುಮಾರ. ಅಕ್ಕ ಬಾರೋ ಸಾಹೇಬ್ರು ತುಂಬಾ ಸ್ಟ್ರಿಕ್ಟ್. ಎಂತ ಕಳ್ಳ ಆದ್ರೂ ಬಾಯಿ ಬಿಡೋವರೆಗೂ ರಕ್ತ ಕಚ್ಚಿಬಿಡ್ತಾರೆ. ಈಗ ತುಂಬಾ ಕೋಪದಲ್ಲಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಹಿಂಗ್ ಹೇಳಿದ್ರೆ ನೀವು ಬಾಯ್ ಬಿಡಲ್ಲ. ಈ ಧರ್ಮರಾಜ್ ಸ್ಟೈಲಲ್ಲಿ ಹೇಳಿದ್ರೇನೆ ಸರಿ. ನಮ್ಮನ್ ವಿಚಾರಿಸಕ್ಕಿಂತ ಮುಂಚೆ ನೀನ್ ಯಾಕೋ ಅಳ್ತಾ ಇದೀಯಾ? ಕಿಟ್ಟಿ ನೀನಾದ್ರೂ ಪ್ಯಾಂಟ್ ಹಾಕೊಂಬಂದಿದ್ಯಾ, ನಾನ್ ಲುಂಗಿ ಉಟ್ಕೊಂಬಂದಿದ್ದೀನಿ. ಅರ್ಜೆಂಟ್ ಅಲ್ಲಿ ಕಾಚನು ಹಾಕಿಲ್ಲ ಕಣೋ. ಅವನೇನ ಬಿಗಿಯಾಗಿಡ್ದ ಅಂದ್ರೆ ಎಲ್ಲಾ ಕಿತ್ಕೊಂಡಲ್ಲಿ ಕೈ ಬಂದ್ಬಿಡ್ತದ ಅಂತ ಭಯ ಕಣೋ. ಸಮಾಧಾನವಾಗಿರು. ಇಂಥ ಸಮಯದಲ್ಲಿ ಧೈರ್ಯವಾಗಿ ನಿಂತ್ಕೋಬೇಕು. ಎಲ್ಲಾ ಕಿತ್ಕೊಂಡು ಹೋದ್ಮೇಲೆ ನಿಂತ್ಕೊಂಡ್ರಾನು ಕುಂತ್ಕೊಂಡ್ರಾನು ಜೀವನ ಪೂರ್ತಿ ಮಲ್ಕೊಂಡಿರ್ಬೇಕು. ಬನ್ನಿ ಅಲೆ ಅಂದ್ರೆ ಏನು ನಮ್ಮನ್ನ ಹೇಳಿ ಅಂದ್ರೆ ಎಂತವನೇ? ನಾವು ಅವ್ರನ್ನ ಮಾಮ ಅಂತೀವಲ್ಲ, ಅದಕ್ಕೆ ಅಳಿ ಅಂದ್ರೆ ಅಂತ ನಮ್ಮನ್ನ ಕಿಂಡಲ್ ಮಾಡ್ತಾವ್ರೆ. ಕೂತ್ಕೊಳ್ಳಿ ರೀ. 308 ಟೀ ಹೇಳ್ರಿ. ಏನು ಅಳಿಯಂದ್ರು ಅಂತ ಕರೆದಿದ್ದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಸರ್ ಗೊತ್ತಾಗ್ಲಿಲ್ಲ. ನಿನ್ನೆ ಬ್ಲ್ಯಾಕ್ ಕಲರ್ ಕಾರ್ ಒಂದು ನೋ ಪಾರ್ಕಿಂಗ್ ನಲ್ಲಿ ನಿಂತಿತ್ತು. ಅನುಮಾನ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಮದ್ವೆ ಇನ್ವಿಟೇಷನ್ಸ್ ಇತ್ತು. ಅಲ್ಲಿ ಬನ್ನೂರ್ ಅಂತ ಊರ್ ಹೆಸರಿತ್ತು. ಅರೆ ನಮ್ಮೂರೇ, ಯಾರ್ದಪ್ಪ ಅಂತ ತೆಗೆದು ನೋಡಿದ್ರೆ ನಮ್ಮ ಮಾವನ್ ಮಗಳದೇ. ಅದ್ರಲ್ಲಿ ನಿಮ್ಮ ಅಡ್ರೆಸ್ಸು ಇತ್ತು. ಅದಕ್ಕೆ ನಿಮ್ಮನ್ನ ಕರೆಸಿದ್ದು. ಎಲ್ಲ ನಮ್ಮೂರ್ನವ್ರೆ. ನೀವು ತಗೊಳ್ಳಿ. ಯಾಕೆ ಕುಡಿಯೋದನ್ನ ನಿಲ್ಲಿಸ್ಬಿಡಿ. ನಿನ್ನೆ ಕುಡಿದ ನೆಶೆಯಲ್ಲಿ ಕಾರ್ನ ಅಲ್ಲೇ ಬಿಟ್ಟು ಹೋಗಿದ್ರಿ ಅನ್ಸುತ್ತೆ. ನಮ್ಮನೆ ಅಳಿಯಂದ್ರಾಗ್ ಬರ್ತಿದ್ದೀರಾ ಅನ್ನೋ ಅಕ್ರೆಯಿಂದ ಹೇಳಿದೆ ಅಷ್ಟೇ. ಸರಿ ಸರ್, ತಗೊಳ್ಳಿ. ಕೊಡಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಾವಿನ್ ಬರ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿದೆಲ್ಲ ಮಾಮೂಲಿ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ನಡಿ ಮಾಮ. ಅಮ್ಮ ನನ್ಗೇನು ಗೊತ್ತಿಲ್ಲ ಸರ್. ನನ್ ಬಿಟ್ಬಿಡಿ ಸರ್. ನಿಮ್ ಕಾಲಿಗೆ ಬರ್ತೀನಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ. ನನ್ನೋಡಮ್ಮ ನಿನ್ ಮಗ ಕಿಟ್ಟಿ ಕಣಮ್ಮ. ನಾನೇ ಕಿಟ್ಟಿ ನಿನ್ನ ಪೊಲೀಸ್ನವ್ರು ಹೊಡಿಲಿಲ್ವಾ? ಇಲ್ಲಮ್ಮ. ಕೈ ಕಾಲು ಮುರಿಲಿಲ್ವಾ? ಇಲ್ಲಮ್ಮ. ನಿಮ್ಮ ಅಪ್ಪನ ಕೇಳಿದ್ರ? ನೀನೇ ಕೇಳಿದ್ರ? ಕೆಲಸ ಮಾಡಪ್ಪ, ಒಂದ್ ಕೆಲಸ ಮಾಡು. ಒಂದ್ ದೊಡ್ಡ ಲಾರಿ ತಗೊಂಡ್ಬಿಡು, ಮನೆ ಸಾಮಾನು ಹಾಕ್ಬಿಡು. ನಾವಿಲ್ಲಿಂದ ರೈಟ್ ಅಂದ್ಬಿಡೋಣ. ಉಸಿರು ಬಿಡ್ಬೇಡ. ನಡಿ ಒಳಗೆ. ಏನ್ ಶಾಂತಮ್ಮವ್ರೆ? ಏನಿಲ್ಲ, ಸುಮ್ಮನೆ ಲೇ ಬೆಲ್ಟ್ ನನ್ ಮಗನೇ. ಏನು ಏನೇನು ಬಟ್ಟೆ ಗೊಬ್ಬರ ಹಾಕ್ತಾವನೆ? ಬಟ್ಟೆ ಗೊಬ್ಬರ ಹಾಕ್ಬಿಟ್ರೆ ಎತ್ತಿದ್ರೆ ಕಾಣಕ್ಕಿಲ್ವಾ? ನೀನೊಬ್ರು ಸುಮ್ಮನೆ ಕೂತ್ಕೋ. ಸುಮ್ಮನೆ ಬಾಯಿ ಮುಚ್ಚು. ಉಸಿರು ಬಿಟ್ರೆ ಬುದ್ದಾಕ್ಬಿಡ್ತೀನಿ. ನಡಿ ಒಳಗೆ ಅಂತ ಹೇಳ್ತಾ ಇದೀನಿ. ನಡಿ ಒಳಗೆ, ಇಲ್ಲ ಅಂದ್ರೆ ಪೊಲೀಸಿಗೆ ಹಿಡ್ಕೊಟ್ಬಿಡ್ತೀನಿ. ಬೇಡ. ಸೌಂಡು. ಇದೇ ಮಹಾರಾಜ ಹೋಟ್ಲು. ಸರಿ ಸರಿ. ಅವ್ನು ಯಾವ ರೂಮಲ್ಲಿದ್ದಾನೆ? 305. ಒಂದು ಕೆಲಸ ಮಾಡ, ಆ ರೂಮಿಂದ ನೋಡಿದ್ರೆ ಕಾರ್ ಕಾಣಿಸ್ಬೇಕು. ಆ ಜಾಗದಲ್ಲಿ ಪಾರ್ಕ್ ಮಾಡು. ಮೇಲಿದೆಯಲ್ಲ ಅದೇ ರೂಮ್. ಇಲ್ಲ ನಿಲ್ಸು, ಸೀದಾ ರೂಮ್ಗೆ ಹೋಗೋಣ. ಕಿಟಕಿಯಿಂದ ಗಾಡಿ ತೋರ್ಸೋಣ. ಕೀನ ಅವನು ಕೊಟ್ಟು ದುಡ್ಡು ಇಸ್ಕೊಂಡು ರೈಟ್ ಅಲ್ಲ. ಓಕೆ ಓಕೆ ಓಕೆ. ಏನು ಕೇಳಿಸ್ಲಿಲ್ಲ? ನಾನೇನು ಹೇಳಲೇ ಇಲ್ಲ. ಈಗ ಹೇಳು. ಇದೇ ಗೆಟಪ್ಪಲ್ಲಿ ಹೋದ್ರೆ ಕ್ಯಾಮ್ರಾದಲ್ಲಿ ತಗಲಾಕೋತೀವಿ. ಅದಕ್ಕೆ ಗೆಟಪ್ ಚೇಂಜ್. ಯಾಕೆ ಗೆಟಪ್ ಓಕೆ, ಅವ್ರ ಸ್ಟೈಲು
ನಮಗ್ ಮಾಡಕ್ಕಾಗತ್ತಾ? ಅದಕ್ಕೆ ರಿವೈಂಡ್ ಚೇಂಜ್. ಕಿಟ್ಟಿ ಮನೆಗೆ ಮಾತ್ರ ಇರ್ತದೆ ಅನ್ಕೊಂಡೆ, ಊಟಗೂ ಇರ್ತದ? ಆಯ್ತಿರೋ ಅಮ್ಮ, ಏನು ಸುದ್ದಿನೇ ಇಲ್ಲ? ಸ್ವಾಮಿಗಳು ಪೂಜೆ ಮಾಡ್ತಾವ್ರೆ ಅನ್ಸ್ತದೆ. ಹೌದೌದು, ನಾವು ಟಿವಿಲಿ ನೋಡಿದ್ವಿ ಇತ್ತೀಚೆಗೆ ಸ್ವಾಮಿಗಳು ಹೆಂಗ್ ಪೂಜೆ ಮಾಡ್ತಾರೆ ಅಂತ. ಬಾಗಿಲು ತೆಗೆಯಲೇ ಸ್ವಾಮಿಗಳೇ, ಬಾಗಿಲು ತೆಗಿ ಅಂದ್ರೆ ತಗ್ತಾವನೆ. ಹಾಕು ಬೋಲ್ಟು. ಅಮ್ಮ ಅಮ್ಮಮ್ಮ ಕಾಲೆಲ್ಲ ಹಿಡ್ಕೊಂಡ್ಬಿಡ್ತಾರೆ. ಇವ್ನು ಯಾವನೋ ಕುಡುಕ್ ಸ್ವಾಮಿ ಇದ್ದಾಗ ಅವನು. ಸ್ವಾಮಿಗಳು ನಂಗೆ ಅನ್ಬಾರ್ದು, ಶಾಪ ಹಾಕ್ಬಿಡ್ತಾರೆ. ಸರಿ ನಾನು ಎಬ್ಬಿಸ್ತೀನಿ. ಆಯ್ತಾಯ್ತು. ಸ್ವಾಮಿಗಳೇ ಸ್ವಾಮಿಗಳೇ ಎಬ್ಬಿಸ್ಬೇಡ. ಯಾಕೆ? ಏನೋ ಅಲ್ಲಡು ಕಾರು ಸೂಪರ್. ಈಗ ಹೋಗಿ ಎಬ್ಸು. ಸ್ವಾಮಿಗಳೇ ಸ್ವಾಮಿಗಳೇ ತಮ್ಮ ಕಾರ್ ಬಂದಿದೆ, ಎದ್ದೇಳಿ ಸ್ವಾಮಿಗಳೇ. ಸ್ವಾಮಿಗಳು ಎದ್ದೇಳೋದಿಲ್ಲ. ಅದ ಹೆಂಗ್ ಹೇಳ್ತೀಯ? ಯಾಕಂದ್ರೆ ಅವ್ರು ಸತ್ತ ಹೋಗ್ಬಿಟ್ಟವ್ರಲ್ಲ. ಯಾರೋ ಸ್ವಾಮಿಗಳ ಹಣೆ ಗುಂಡು ಸಾಯಿಸ್ಬಿಡ್ತಾರೆ. ಏನೋ ಮಾಡೋದೀಗ? ಏನ್ ಮಾಡೋದು? ಮತ್ತೆ ಓಡೋಕೆ ಬೇಟ್ರು ಹೊರಗಡೆ ಏನು ಮಾಡೋದು? ಬೈಟು ಕಾಫಿ ಆರ್ಡರ್ ಮಾಡು. ನಂಗೆ ನಾನ್ ಬೇಡಪ್ಪ, ನೀನು ಹೋಗಿ. ಅಯ್ಯೋ ಬೇಗ ಹೇಳಿ ಮಾಮ. ಇರೋ ಮೆತ್ತಗೋ. ಬೇಗ ಬೇಗ ಹೇಳಿ, ಯಾರು ನೋಡ್ಬಿಡ್ತಾರೆ. ಬೇಗ ಹೇಳಿ. ಏನೋ ಲಿಫ್ಟ್ ಅಲ್ಲಿ ಇಳಿಯೋಕೆ ಹೇಳ್ತೀಯಲ್ಲೋ? ಯೋಚನೆ ಮಾಡಕ್ ಟೈಮ್ ಇಲ್ಲ, ಬೇಗ ಹಿಡಿಯಲ್ಲ. ನಾನೇ ಹೋದ್ಮೇಲೆ ಯೋಚನೆ ಮಾಡೋದೆಲ್ಲೋ. ತಂದೆ ಅಪ್ಪ ಮರಿ ಧರ್ಮ ಮಾಡಪ್ಪ, ಒಳ್ಳೇದಾಗ್ಲಪ್ಪ. ಈ ಅಣ್ಣಪ್ಪನಿಗೋಸ್ಕರ ನಾವ್ ಎಂತ ವೇಷ ಹಾಕ್ಬೇಕಪ್ಪ. ದೇವ್ರೆ ಕಾಪಾಡ್ರಪ್ಪ ತಂದೆ. ಅಣ್ಣಪ್ಪನ ಕಾರು ಸ್ಟಾರ್ಟ್ ಚೇಸಿಂಗ್. ಅರೆ ನನ್ನ ಡುಮಿಲ್ಲು ಡುಮಿಲ್ ಅಣ್ಣ, ನಮ್ ಕಾರ್ ನೋಡ್ದೇನ? ಕಾರ ಎಲ್ಲಿ? ಇಲ್ಲೇ ಮೈಸೂರು ಮೈಸೂರು. ಏ ಅದನ್ನು ಫಾಲೋ ಮಾಡು. ಕಾರು ಯಾರು ಓಡಿಸ್ತಿದ್ದಾರೆ ಅದನ್ನು ನೋಡು ನೋಡು. ಏನು ಡಿಸ್ಟರ್ಬೆನ್ಸ್? ಅಣ್ಣ ಅಣ್ಣ ನೀವೇನ್ ಹೇಳ್ತಿದ್ರೆ ಕೇಳಿಸಲ್ಲ. ಹಲೋ ಹಲೋ. ಏ ಹಾಗೆ ಇರು, ಒಂದು ನಿಮಿಷ ಬಂದೆ. ಏ ನೀನು ಗಲಿಬಿಲಿ ಮಾಡ್ಬೇಡ ಮಾರಾಯ. ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾ ಇದ್ರಣ್ಣ. ಸ್ಟೇಷನ್ gore ತೊಂದರೆ ಆಗ್ತದೆ ಮಾರಾಯ, ಬೇಡ ಅಂತ ಹೇಳಿ ಆಯ್ತಾ? ಓಕೆನಾ ಓಕೆನಾ. ಅಯ್ಯ ಏನಾದ್ರೂ ಹಾಕ್ರಪ್ಪ. ಚಿಲ್ರೆ ಲೈ ಎತ್ತೋ ಗಾಡಿ ಇಲ್ಲಾಂದ್ರೆ ಸುಟ್ಬಿಡ್ತೀನಲ್ಲ. ತೋರಿಸ್ತವನು. ಅಣ್ಣ ಏನಾರ ಹಾಕಪ್ಪ. ಯಾರದು? ಇವ್ನು ಯಾವ್ದು ಆಪ್ತಮಿತ್ರ ನಾಗೋಲಿತ ಯಾಕೆ ಮಾಡ್ತಾವನೆ? ನಾನು ಆಕ್ಟ್ ಮಾಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾ ಇದ್ದೀನಿ. ಗಾಡಿ ಯಾರ್ದು ಗೊತ್ತೇನೋ? ಮಾಜಿ ಮಂತ್ರಿ ಮಂಗಳೂರು ಅಣ್ಣಪ್ಪನವ್ರದು. ಹಾಗಾದ್ರೆ ಹಿಂದೆ ಇರೋದು ಹಿಂದೆನಾ? ಅದು ನಂದಲ್ಲ, ಯಜಮಾನ್ರದು. ಮತ್ತದ್ರೆ ಯಾಕೋ ಹಿಂದೆ ಇಟ್ಟಿದ್ದಾರೆ. ಯಾರಿಗಾರು ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬಿಡತ್ತೆ. ನೀವು ನೋಡ್ಬಿಟ್ರಿನ್ರೋ? ಅದು ನೋಡಿದ್ಮೇಲೆ ತಾನೇನೋ ಟೆನ್ಷನ್ ಆಗ್ತಾ ಇರೋದು. ಟೆನ್ಷನ್ ಮಾಡ್ಕೋಬೇಡ್ರಿ, ಅದನ್ನ ನನ್ನ ಹತ್ರ ಒಪ್ಪಿಸ್ಬಿಡ್ರಿ. ಅದ್ರ ಮೇಲೆ ಆಸೆ ಪಡ್ಬೇಡ್ರಿ. ಅದ್ರ ಮೇಲೆ ಯಾರೇ ಆಸೆ ಪಡ್ತಾರೆ, ಅದ್ ನೋಡಿದ್ಮೇಲೆ ಭಯ ಆಗಿರೋದು ನಮ್ಗೆ. ಯಾರು ಸ್ಟೇಷನ್ ಮುಂದೆ ಗಲಾಟೆ ಮಾಡ್ತಿರೋದು? ಗಾಡಿ ಇಲ್ಲಿ ಹೊರಗಡೆ ನಿಂತಿರ್ತೀವಿ. ಭಿಕ್ಷೆ ಬೇಡದೆ ದೊಡ್ಡ ತಪ್ಪು, ಅದ್ರಲ್ಲೂ ಕಾರ್ ನಿಲ್ಸ್ಕೊಂಡು ಭಿಕ್ಷೆ ಬೇಡ್ತಾ ಇದೀಯಾ ಸ್ಟೇಷನ್ ಮುಂದ್ಗಡೆ? ತಗಲಾಕೊಂಡಂಗ ಅನ್ಕೊಳೋ, ಏನು ಮಾಡ್ತೀವಿ? ಇವಾಗೊಬ್ಬ ಹೊಸ ಎಂಟ್ರಿ ಕೊಟ್ಟಿದ್ದಾನೆ, ಇದನ್ನ ಅವನು ಕೊಟ್ಟು ಕೈ ತೊಳ್ಕೊಂಬಿಡೋಣ. ಏನ್ಲಾ ನಿನ್ ಗಾಡಿ ಡಿಸೈನ್ ಆಗಿದೆ. ಅಣ್ಣ ನಿಮ್ಗೆ ಸರ್ಕಾರದವರು ಡಿಸೈನ್ ಗಾಡಿ ಕೊಡ್ತಾರೆ, ನೀವು ಡಿಸೈನ್ ಆಗಿ ಚೇಂಜ್ ಮಾಡಿ ಹೆಂಗಾರ ಚಿಲ್ಲರೆ ಮಾಡ್ಕೊಂಡ್ಬಿಡ್ತೀರಣ್ಣ. ನಮ್ ಕತೆ ಹೇಳೋಣ ಬಡವ್ರ ಪಕ್ಷ ಅಣ್ಣ, ಬಡವ್ರ ಗಾಡಿ ಅಣ್ಣ. ಏನ್ ಓವರ್ ಮಾತಾಡ್ತಿದ್ಯಾ? ನಿಮ್ಗೆಲ್ಲ ಹಾಕೊಂಡೋಗಿ ಏರೋಪ್ಲೇನ್ ಹಚ್ಚೋದ್ರೆ ಬುದ್ಧಿ ಬರೋದು. ಬೇಡಣು ಸರ್ ಸಿಟಿಲಿ ತುಂಬಾ ಟ್ರಾಫಿಕ್, ಸ್ವಲ್ಪ ಹುಷಾರಾಗಿ ಓಡಾಡಿ ಸರ್. ಬರ್ತೀನಿ ಸರ್. ಹಂಗೆ ಸುಟ್ಟು ಎಸ್ಕೇಪ್ ಆಗ್ಬಿಟ್ಟು ನನ್ನ ಮಕ್ಕಳು. ಬಾಸ್ ಏನ್ ನಡೀತಾ ಇದೆಯಲ್ಲ? ಅಯ್ಯಯ್ಯೋ ಓಕೆ ಕಂಟಿನ್ಯೂ. ಇನ್ಸೆಟ್ ಚಂದ ಉಂಟು ಸರ್. ಹೇಳ ಅಲ್ಲ ಹೇಳ ಅಣ್ಣ. ನಾನಣ್ಣ ಮಿಷನ್ ಕೃಷ್ಣ. ಡುಮಿಲ್ ಕೃಷ್ಣ. ನೀನು ಮಿಸ್ ಕೃಷ್ಣ. ಹೇಳ ಅಣ್ಣ ಗಾಡಿನ ಅವರೇ ಕೊಡ್ತೀನಿ ಅಂದ್ರು, ನಮ್ಮ ಮಾಲ್ ನೋಡಿ ಎದ್ರಕೊಂಡ್ಬಿಟ್ಟವ್ರೆ. ಹೌದಲ್ವಾ?
ಅಷ್ಟು ದುಡ್ಡು ನೋಡಿದ್ಮೇಲೆ ಯಾರೋ ಎದ್ಕೊಳ್ಬೇಕಲ್ವಾ? ನೀನು ಅವ್ರನ್ನ ಹಿಡಿದಿಯಾ? ಇಲ್ಲಣ್ಣ, ಪೊಲೀಸ್ನವ್ರು ಬಂದ್ರು ಎಸ್ಕೇಪ್ ಆಗ್ಬಿಟ್ಟು. ಎಂತದ್ದು ಮಾರ, ಅವರ ಅಡ್ರೆಸ್ ತೆಗೆದುಕೊಂಡೆಯಾ? ಅಣ್ಣ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕ್ಯಾಚ್ ಮಾಡ್ಬಿಡ್ತೀನಿ. ಹೌದಾ? ಎಂತ ಮಾಡೋದು? ಯಾರೊಂದು ಹುಡುಗರನ್ನ ಕಳಿಸ್ಕೊಡ್ಬೇಕಾ? ಅಣ್ಣ ಒಂದು 3 ಸುಮ ಒಂದ್ 20 ಜನ ಹುಡುಗರು ಕಳ್ಸ್ಕೊಡಿ. ಅವ್ರು ಏನಾರು ಕಿರಿಕ್ ಮಾಡಿದ್ರೆ ನನ್ನ ಮಕ್ಕಳನ್ನ ಎತ್ಬಿಟ್ಟು ಗಾಡಿ ತಗೊಂಡ್ಬಂದ್ಬಿಡ್ತೀನಿ. ಆಯ್ತಾಯ್ತು, ನಾನು ಮೈಸೂರು ಹುಡುಗರು ಕಳಿಸ್ತೀನಿ. ಅಪ್ಪ ಕೆಲಸ ಮುಗೀತು. ಇವ್ರದ್ದು ಇನ್ನೂ ಸ್ಟಾರ್ಟೇ ಆಗಿಲ್ವೇ?